ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಧರ್ಮರಾಯನು ತನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ದುರ್ಯೋಧನನಿಗೆ ಕಳಿಸಿರುವನು. ಆದರೆ ದುರ್ಯೋಧನ್ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ರುಕ್ಮಿಣಿ, ಯುದ್ಧ, ಪುನಃ ಯುದ್ಧ. ಹಾಗಾದ್ರೆ ಈ ನಿಮ್ಮ ಶ್ರಾದ್ದ ದಿನವೂ ಕಳೆದು ಹೋದು. ಗೋಪಿಕಾಂಗರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಚಿಸಲಿ ಮಲಗಿ ಆರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನ ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ರುಕ್ಮಿಣಿ ವಾಸುದೇವ, ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ಈ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುತ್ತಾರೆ. ಶಿಶುಪ್ರಾರಿ ದಾನವನ್ನು ಸಂಭರಿಸಿದ ಈ ನಿಮ್ಮ ಚಕ್ರವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸರು ಅದರ ತೀಕ್ಷ್ಣಧಾರೆ ಆಹುತಿ ಆಗಲಿ. ರುಕ್ಮಿಣಿ, ಯುದ್ಧವೇನೋ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಪ್ರಾಣೇಶ್ವರ, ಈ ದ್ವಾರಕೆ ದಾಟಿದ್ರಲ್ಲೂ ಒಂದೇ ಒಂದು ಅನುಕೂಲ ಕಾರಣ ಧೃಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದು ಇದು ಪರ್ಯಾಸಗಳು ತಾನೆ ಸ್ವಾಮಿ. ರುಕ್ಮಿಣಿ, ಇದು ಪರ್ಯಾಸಗಳು. ರುಕ್ಮಿಣಿ, ಗೋಪಿಕಾಂಗನರಿಂದ ಪರಿವರ್ತಿತನಾಗಿ ಮಧುರ ವೇಣುಗಾನದಿಂದ ವಿಷ್ಣು ಸೃಷ್ಟಿಯನ್ನು ನಿಲ್ಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಪಿದ ಅವನ ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರ ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ನಾನು ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ಹೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಕೂಡ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಂತೆ ಪ್ರೇಮ.